ವಿಶೇಷ ಡಿಬೇಟ್ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಮ್ಮನೆ ಇರ್ತಾರಾ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ? ಕರ್ನಾಟಕ ರಾಜಕಾರಣ ಒಂದು ಹೊಸ ಪಲ್ಲಟ ಅಥವಾ ಹೊಸ ಕವಲುದಾರಿಯ ಕಡೆಗೆ ಹೋಗ್ತಿರುವ ಹೊತ್ತಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಮೊನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೂತು, ಕಾಂಗ್ರೆಸ್ನ ಹೈಕಮಾಂಡ್ ಇರುವಂತಹ ದೆಹಲಿಯಲ್ಲೇ ಕೂತು ಆಡಿದಂತಹ ಕೆಲವು ಮಾತುಗಳ ಬಳಿಕ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂಥೇಳಿ. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಮೆಸೇಜ್ ಕೊಟ್ಟಾಗಿದೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಹಣೆಬರಹ, ಬ್ರಹ್ಮ ಲಿಖಿತ ಹಣೆಬರಹದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಇದೆಯಾ? ಇದರ ಜೊತೆಗೆ ಬಿಜೆಪಿಯವರು ಒಂದು ಆರೋಪವನ್ನು ಮಾಡಿದ್ದಾರೆ, ಕಾಂಗ್ರೆಸ್ನ ಒಳಗಡೆಯೇ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತೇಳಿ, ಅವರವರ ಒಳಗೆ ಕುದುರೆ ವ್ಯಾಪಾರ ನಡೀತಿದೆ ಅಂತೇಳಿ ಬಿಜೆಪಿಯವರು ಆರೋಪ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ, ಹುಣಗುಂದದ ಶಾಸಕ ವಿಜಯ ಕಾಶಪ್ಪನವರ್ 55 ಮಂದಿ ಶಾಸಕರ ಹಿಟ್ ಲಿಸ್ಟ್ ಅನ್ನು ಬಿಜೆಪಿಯವರು ರೆಡಿ ಮಾಡಿದ್ದಾರೆ ಅಂಥೇಳಿ. ಟೈಮ್ ಬಂದರೆ ಡಿ ಕೆಗೆ ಬಾ ಬ್ರದರ್ ನಾನಿದ್ದೀನಿ ಅಂತಾರ HD ಕುಮಾರಸ್ವಾಮಿ. ಸಂತ ಅಂತ ಹೇಳಿದ್ರೆ ಯಾವುದು ಬೇಡ, ನಿರಾತಂಕ ನಿರ್ಲಿಪ್ತ ಕೃಷ್ಣ, ಭಗವಾನ್ ಕೃಷ್ಣ ಹೇಳ್ತಾನಲ್ಲ, ನಿರ್ಲಿಪ್ತತೆ, ಆ ನಿರ್ಲಿಪ್ತತೆಗೆ ಬಂದು ನಿಂತಿದ್ದಾರ ಡಿ ಕೆ ಶಿವಕುಮಾರ್. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನ ವಕ್ತಾರರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ, ಅದ್ರ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಉತ್ಕರ್ಷ್ ಅವರೇ, ಈಗ ಸದ್ಯದ ಬೆಳವಣಿಗೆಯ ಪ್ರಕಾರ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಇದ್ರ ಬಗ್ಗೆ ಬಿಜೆಪಿ ಸ್ಟೇಟ್ ಲೀಡರ್ಸು ಮತ್ತು ನ್ಯಾಷನಲ್ ಲೀಡರ್ಸ್ ಏನು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ, ಏನು ನಿಮ್ಮ ಪಕ್ಷದ ಒಳಗಡೆ ನಡೀತಾ ಇರುವಂಥ ಡಿಬೇಟ್ ಏನು ಅಂತೇಳಿ? ನೋಡಿ, ನಮ್ಮ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಚರ್ಚೆ ಬಹಳ ಸ್ಪಷ್ಟವಾಗಿದೆ. ನಮಗೆ ಇವತ್ತು ಕುರ್ಚಿ ಕಾಳಗದಲ್ಲಿ ಇವರ ವೈಯಕ್ತಿಕ ಕುರ್ಚಿ ಕಿತ್ತಾಟಕ್ಕೋಸ್ಕರ ಕರ್ನಾಟಕ ಜನತೆಯ ಅಭಿವೃದ್ಧಿ ಇರ್ಬೋದು ಅಥವಾ ಹಿತಾಸಕ್ತಿಯನ್ನು ಕಾಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನೀವು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ, ಯಾರನ್ನಾದರೂ ಉಪಮುಖ್ಯಮಂತ್ರಿ ಮಾಡಿ, ಯಾರನ್ನಾದರೂ ಅಧ್ಯಕ್ಷರು ಮಾಡಿರಿ, ಇವತ್ತು ಜನ ಕೇಳ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಾ ಇದೆಯಾ? ಯಾವ ಜನರು ನಿಮ್ಮ ಮುಖವನ್ನು ನೋಡಿ ಮತವನ್ನು ಕೊಟ್ಟಿದ್ದಾರೆ, ಯಾವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ, ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಅದನ್ನು ಮಾಡುವಂಥ ಕೆಲಸವನ್ನು ನೀವು ಸಮಾಜದಲ್ಲಿ ಮಾಡ್ತಾ ಇದ್ದೀರಾ? ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನೋಡಿ, ಕರ್ನಾಟಕದ ಬಜೆಟ್ ಇರ್ತಕ್ಕಂಥದ್ದು 4,09,000 ಕೋಟಿ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಇವ್ರಿಗೆ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು 50,000 ಕೋಟಿ. ಇನ್ನು ಮಿಕ್ಕಿರ್ತಕ್ಕಂಥ 3,50,000 ಕೋಟಿ ಬಜೆಟ್ ಎಲ್ಲಿ ಹೋಗ್ತಾ ಇದೆ? ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದೀರಾ? ಯಾವ ವಿಚಾರಗಳನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ನೀವು ಜನಕ್ಕೆ ಮಾಹಿತಿ ಕೊಡಬೇಕು. ಇವತ್ತು ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಕಂದಾಯ ಇಲಾಖೆ ಇರ್ಬೋದು, RDPR ಇರ್ಬೋದು, ಕೃಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಇವತ್ತು ಕಮಿಷನ್ ಅನ್ನುವಂಥದ್ದು, ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡುತ್ತೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು, ಭ್ರಷ್ಟಾಚಾರಕ್ಕೆ ನಿಮ್ಮ ಉತ್ತರ ಏನು? ನಾನು ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವತ್ತು ಬೆಂಗಳೂರಿನ ಮಟ್ಟಿಗೆ ಮಾತನಾಡಬೇಕು ಅಂತಂದ್ರೆ, ಕಂದಾಯ ಇಲಾಖೆಯಲ್ಲಿ ಇವತ್ತು BBMP ಅವರು 5,08,000 ಈ ಖಾತೆಗಳನ್ನ ಕೊಡುವಂತ ಕೆಲಸ ಮಾಡಿದೆ. ಅಂದ್ರೆ 25% ಆಫ್ ಬೆಂಗಳೂರು ಪಾಪ್ಯುಲೇಷನ್. ಇನ್ ಮಿಕ್ಕಿರ್ತಕ್ಕಂಥ 75%ಗೆ ಈ ಖಾತೆಯನ್ನು ಕೊಡುವಂತ ಕೆಲಸ ಮಾಡಿದ್ದೀರಾ? ಒಬ್ಬ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವಮಾನದ ದುಡಿಮೆಯನ್ನು ದುಡಿದು ಒಂದು ಪ್ರಾಪರ್ಟಿ ಅಂತ ತಗೊಳ್ತಾನೆ, ಸೈಟ್ ಅಂತ ತಗೊಳ್ತಾನೆ. ಇವತ್ತು ಈ ಖಾತೆಯನ್ನು ಕೊಟ್ಟರು ಕೂಡ ನೀವು ಆನ್ಲೈನ್ ನಲ್ಲಿ ಅದರ ಡ್ರಾಫ್ಟ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ, ಆನ್ಲೈನ್ ಅಲ್ಲಿ ಬರ್ತಾ ಇರತಕ್ಕಂಥ ಡ್ರಾಫ್ಟ್ ಅಲ್ಲಿ ಎಷ್ಟು ಸಮಸ್ಯೆಗಳಿದೆ ಅಂತಂದ್ರೆ, ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಹೆಸರು ಬದಲಾವಣೆ, ವಾರ್ಡ್ ನಂಬರ್ ಸರಿಯಾಗಿಲ್ಲ, ಇಷ್ಟು ಸಮಸ್ಯೆಗಳು ಇವತ್ತು ಆನ್ಲೈನ್ ಅಲ್ಲಿ ಆಗಿದೆ. ಸರಿ, ಆನ್ಲೈನ್ ಅಲ್ಲಿ ಆಗಿದೆ ಅಂತ ಫಿಸಿಕಲ್ ಆಗಿ ತಗೊಂಡೋಗಿ BBMP ಅಧಿಕಾರಿಗಳ ಹತ್ರ ಕೊಡಕ್ ಹೋದ್ರೆ 5,000 ಕೊಡಿ, 10,000 ಕೊಡಿ, 15,000 ಕೊಡಿ ಅಂತ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಹೀನಾಯ ಪರಿಸ್ಥಿತಿಗೆ ಇವತ್ತು ಕಂದಾಯ ಇಲಾಖೆ ಬಂದು ತಲುಪಿದೆ. ಕಂದಾಯ ಇಲಾಖೆಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ದೊಡ್ಡ ಎಕನಾಮಿಕ್ಸ್ ರೀತಿಯಲ್ಲಿ ಎಲ್ಲಾ ದೇಶದ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು BBMP ಈ ಖಾತೆಯನ್ನು ಕೊಡುವಂತದ್ರಲ್ಲಿ ಎಷ್ಟು ಸಮಸ್ಯೆಗಳಾಗಿದೆ. ಇವತ್ತು RDPR ಇಲಾಖೆ ಬಗ್ಗೆ ಮಾತಾಡ್ಬೇಕಂದ್ರೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಮಾತಾಡ್ತಾರೆ, ಜಗತ್ತಿನ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. RDPR ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತಂದ್ರೆ, 50 ಇವರು ಹೇಗೆ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ, 50 ಜನರನ್ನ ಹೈರ್ ಮಾಡ್ಕೊಳೋದು, ಪ್ರತಿ ಕಾಮಗಾರಿಗೆ ಅದೇ
150 ಜನರನ್ನು ತಗೊಂಡೋಗಿ ಫೋಟೋ ಹಾಕುವಂಥದ್ದು, ಫೋಟೋ ಹಾಕ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಹೀನಾಯ ಮಟ್ಟಕ್ಕೆ RDPR ಇಲಾಖೆ ಹೋಗಿದೆ ಅಂತಂದ್ರೆ, ಮೊನ್ನೆ ಒಬ್ಬ ಹುಡುಗನ್ಗೆ ಬುರ್ಕಾ ವೇಷ ಹಾಕ್ಬಿಟ್ಟು ಹೆಣ್ಣಿನ ರೀತಿಯಲ್ಲಿ ಫೋಟೋ ತಗೊಂಡು ಅದು ಕಾಮಗಾರಿ ಆಗಿದೆ ಅಂತ ಫೋಟೋ ಹಾಕ್ತಿರಲ್ರಿ. ಇವತ್ತು RDPR ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, 15th ಫಿನಾನ್ಸ್ ಕಮಿಷನ್ ಪ್ರಕಾರ 3 ಸ್ಟೇಜಸ್ಗಳಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡ್ಬೇಕು. ಕುಂತಿದ ಕಡೆ ಗೂಗಲ್ ಮ್ಯಾಪ್ ಓಪನ್ ಮಾಡ್ಬಿಟ್ಟು ನೀವು ಆ ಗೂಗಲ್ ಮ್ಯಾಪ್ ಫೋಟೋವನ್ನ ಅದರಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಶಿಕ್ಷಣ ಇಲಾಖೆಯಲ್ಲಿ ಮಧು ಬಂಗಾರಪ್ಪನವರು ನಾನು ಹಿಂದೂ ದೇವಸ್ಥಾನಗಳಿಗೆ ಹಣ ಕೊಡೋದಿಲ್ಲ ಅಂತ ಹಿಂದೂಗಳ ವಿರುದ್ಧ ಮಾತನಾಡ್ತಾರ್ರಿ. ಇವತ್ತು ನಮಗ್ ದೇವಸ್ಥಾನಕ್ಕೆ ನೀವು ಹಣ ಕೊಡಬೇಡಿ, ಪಾಪ ಮಕ್ಕಳಿಗೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಶೂ ಇಲ್ಲ, ಲೇಸ್ ಇಲ್ಲ, ಸಾಕ್ಸ್ ಇಲ್ಲ, ಕೊಡುವಂತ ಉತ್ಕರ್ಷ್ ಅವರೇ 6 ಮೊಟ್ಟೆಗಳಲ್ಲಿ 3 ಮೊಟ್ಟೆಗಳು ತಲುಪ್ತಾನೆ ಇಲ್ಲ ವಿದ್ಯಾರ್ಥಿಗಳಿಗೆ. ಐ ಅಗ್ರಿ. ನೀವು ಏನೆಲ್ಲ ಪಾಯಿಂಟ್ಸ್ ಅನ್ನು ಎತ್ತಿದ್ದೀರಿ, ದೋಸ್ ಆರ್ ಪೀಪಲ್ ಕನ್ಸರ್ನ್ ಪಾಯಿಂಟ್ಸ್. ಹೌದು, ಖಂಡಿತವಾಗ್ಲೂ ಅದನ್ನೇ ಮಾತನಾಡಬೇಕು ಸರ್. ನಮ್ಮನ್ನೆಲ್ಲ ನಾನು ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಡಿಬೇಟ್ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಆಗ್ತಿರೋದು ಇದೆ. ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ರಪ್ಪ, ನೀವು ಯಾರನ್ನಾದ್ರೂ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಜನಗಳ ಸಮಸ್ಯೆ ಕೇಳ್ರೆ. ಇವತ್ತು ಟ್ಯಾಕ್ಸ್ ಆಗ್ತಾ ಇದಾರೆ, ಪಾಪ ಕಾಂಡಿಮೆಂಟ್ಸ್ ಇಟ್ಕೊಂಡಿರೋ ಒಬ್ಬ ಸಾಕಾರ ನಗರದಲ್ಲಿ ನಮ್ಮ ಏರಿಯಾದಲ್ಲಿ 1 ಕೋಟಿ ಅವನು ಆದಾಯ ಮಾಡಿದ್ದಾನಂತೆ. ಹೇಗ್ರಿ ಮಾಡಕ್ ಸಾಧ್ಯ? ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆತ ಏನು ಓದಿದಾನ, ಏನ್ ಮಾಡಿದ್ದಾನೆ? ಬಟ್ GST ಬರುವಂತದ್ದು ಇಲ್ಲ, GST ಬರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕರ್ನಾಟಕ ವಾಣಿಜ್ಯ ಇಲಾಖೆಯ ಅದು ಆಧಾರದ ಮೇಲೆ ಅದು ಅವರಿಗೆ ತಲುಪಿರುವಂತದ್ದು. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ. ಸೆಂಟ್ರಲ್ ಗವರ್ಮೆಂಟ್ ನ ಯಾವ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ, ಇದು ಬಹಳ ಸ್ಪಷ್ಟಪಡಿಸ್ತೀನಿ. ಇದು ಸುಮಾರು ಜನ ಕನ್ಫ್ಯೂಷನ್ ಇದೆ. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಈ ಕಮ್ಸ್ ಅಂಡರ್ KS ರೆಕ್ರೂಟ್ಮೆಂಟ್. KS ಯಾರು IAS IPS ಗಳು ಸೆಂಟ್ರಲ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಒಬ್ಬ ಸಾಕಾರ ನಗರದಲ್ಲಿ ಒಬ್ಬ ಕಾಂಡಿಮೆಂಟ್ಸ್ ಇಟ್ಟಿರೋ ವ್ಯಕ್ತಿ ಹೇಗ್ರಿ 1 ಕೋಟಿ ಆದಾಯ ತೋರ್ಸಕ್ಕಾಗತ್ತೆ? ಹಂಗಿದ್ರೆ ಎಲ್ಲರೂ ಕೆಲಸ ಬಿಟ್ಬಿಟ್ಟು ಕಾಂಡಿಮೆಂಟ್ಸ್ ಇಟ್ಕೋಬೇಕಷ್ಟೇ ಜನ. ಈಗ ಓಕೆ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಏನು ಹೇಳಿದ್ರಿ ನಾನು ಅದನ್ನು ಸರ್ವಥಾ ಒಪ್ತೀನಿ. ಐ ಹ್ಯಾವ್ ನೋ ಡಿಸ್ಪ್ಯೂಟ್ ಓವರ್ ಇಟ್. ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರ ಬಗ್ಗೆ ಚರ್ಚೆ ಆಗಬೇಕು, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರೇ ಅಧಿಕಾರಕ್ಕೆ ಬರಲಿ, ಫಾರ್ ಎಕ್ಸಾಂಪಲ್ ನೀವು ಅಧಿಕಾರದಲ್ಲಿ ಇದ್ರಿ, 2018ರಿಂದ 13ರವರೆಗೆ ಅಧಿಕಾರದಲ್ಲಿದ್ರಿ, 2019ರಿಂದ ಅಧಿಕಾರದಲ್ಲಿದ್ರಿ. ಪ್ರತಿ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಪಾರ್ಟಿಯ ಒಳಗಡೆ 2 ಪವರ್ ಸೆಂಟರ್ ಇಲ್ಲ 3 ಪವರ್ ಸೆಂಟರ್ ಕ್ರಿಯೇಟ್ ಆಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.